ಸಿಎಂ ರಾಜೀನಾಮೆ ಯಾವಾಗಂತ ಹೋರಾಟ ಜಾಸ್ತಿ ಆಗ್ತದೆ. ನಿಮ್ಮ ಪಕ್ಷದ ಮುಖಂಡರು ಕೋಳಿವಾಡ ಅವರು ರಾಜೀನಾಮೆ ಕೊಡಬೇಕು ಅಂತಲೇ ಒತ್ತಾಯ ನೋಡಿ, ವೈಯಕ್ತಿಕವಾಗಿ ಒಬ್ಬರು ಅಭಿಪ್ರಾಯ ಕೊಟ್ಟ ತಕ್ಷಣ ಅದು ಪಕ್ಷದ ಆಗೋದಿಲ್ಲ. ಪಕ್ಷ ಸಂಘಟನೆ, ಪಕ್ಷದ ಒಂದು ಶಾಸಕರಿರ್ಬೋದು, ಸಂಸದರಿರ್ಬೋದು, ಕಾರ್ಯಕರ್ತರಿರ್ಬೋದು, ಜನತೆಯೂ ಕೂಡ ಅವ್ರ ಪರವಾಗಿ ನಿಂತಿದ್ದಾರೆ. ಇದು ದ್ವೇಷದ ಒಂದು ನಿಟ್ಟಿನ ಮೇಲೆ ಮಾಡಿರ್ತಕ್ಕಂಥದ್ದನ್ನು ಮುಂಚೆಯಿಂದನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಯಾರ್ಯಾರು ಪಾದಯಾತ್ರೆ ಮಾಡಿದರು ಲೆಕ್ಕ ಕೊಡಲ ನಾನು ನಿಮಗೆ. ಅವ್ರ ಮೇಲೆ ಎಷ್ಟು ಜನರು ಬೇಲಾಗಿ ಓಡಾಡ್ತಾ ಇದ್ದಾರೆ ಬೇಕಾ ನಿಮಗೆ? ನಾನು ಇನ್ನೂ ಹೇಳಬೇಕಾ? ಯಾರ್ಯಾರು ಫಸ್ಟ್ ಕೇಳೋರೆಲ್ಲರೂ ಫಸ್ಟ್ ಈಗಾಗಲೇ ರಿಸೈನ್ ಮಾಡಿ ಬರಬೇಕಂತ? ನಾವು ಅದ್ರದ್ದಲ್ಲ ಪ್ರಶ್ನೆ. ನಮಗೆ ವಿಶ್ವಾಸ ಇದೆ. ಆ್ಯಂಡ್ ಇದನ್ನು ಏನು ಕೋರ್ಟು ಒಂದು ತೀರ್ಮಾನ ಕೊಟ್ಟಿದೆ, ಕೋರ್ಟ್ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಆದರೆ ದೇಶದಲ್ಲಿ ಕಾನೂನಿದೆ. ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಅವಕಾಶಗಳಿದ್ದಾವೆ. ಮಾನ್ಯ ಸಿದ್ದರಾಮಯ್ಯವರು ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಮಂತ್ರಿಮಂಡಲ ಇರ್ಬೋದು, ಶಾಸಕರು ಇರ್ಬೋದು, ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಜನರು ಕೂಡ ನಿಮ್ಮ ಪರವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಬಾರ್ದು ಅಂದಿದ್ದೀವಿ. ಅದನ್ನು ಮಾಡಬಾರ್ದು ಅಂಥೇಳಿ ನಾನು ಕೂಡ ವೈಯಕ್ತಿಕವಾಗಿ ಹೇಳ್ತೀನಿ. ಯಾರೊಬ್ಬರು ವ್ಯಕ್ತಿ ಅವರು ಅಭಿಪ್ರಾಯ ಹೇಳಿದಾಗ ಅದನ್ನು ಒಂದೇ ಸತಿಗೆ ಅದನ್ನ ಪಕ್ಷಕ್ಕೆ ಇಲ್ಲಾಂದರೆ ಎಲ್ಲರಿಗೂ ಉಪಾಧ್ಯಕ್ಷರವರು ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ಶಿಕ್ಷಣ ಸಮಿತಿ ಅಲ್ಲ, ಯಾಕೆ ಅವರು ಇಂಡಿಪೆಂಡೆಂಟಾಗಿ ಏನು ಹೇಳಬಾರ್ದು? ಅವ್ರು ಏನಂದರು ಆ ಸ್ಟೇಟ್ಮೆಂಟ್ ನೋಡಿ, ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ವೈಯಕ್ತಿಕವಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಅದನ್ನು ಅವ್ರು ಹೇಳಿರ್ತಕ್ಕಂಥದ್ದನ್ನು ನಾನು ಅದನ್ನ ಪ್ರತಿಪಾದನೆ ಮಾಡಲ್ಲ, ಅದಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ. ನಮ್ದು ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷ, ಯಾಕೆ 5 ವರ್ಷ ಏನು ಕತೆ ಕಾಯ್ತಾ ಇದ್ದಾರಂತ ಬಿ ಜೆ ಪಿಯವರು? ಮುಂಚೆ ಇದ್ರಲ್ಲ ಸಿದ್ದರಾಮಯ್ಯವರು. ಈಗ ದ್ವೇಷದ್ದು ಅಂತ ಹೇಳಿ ಕಾಣಿಸೋದಿಲ್ಲ. ಇವತ್ತು ಯಾಕೆ ಹೋಗ್ತಾ ಇದ್ದೀನಿ, ಶ್ರೇಯಸ್ ಅವರಿಗೆ ಅದೋ ಒಂದು ಉದ್ಘಾಟನೆಗೆ ಹೋಗ್ತೀವಿ ನಾವು. ಎಂಥದ್ದು ಗ್ಯಾರಂಟಿ ಇದು ಸರ್ಕಾರ ಬಂದ ತಕ್ಷಣ ಕ್ಲೋಸು, ಖಜಾನೆ ಕ್ಲೋಸ್ ಆದರೆ ನಾವು ಹೆಂಗೆ ಶಿಕ್ಷಕರನ್ನು ಇವ್ರು ತಗೊಂಡೇ ಇಲ್ಲಲ್ಲ. 12,800 ಚಿಲ್ಲರೆ ಶಿಕ್ಷಕರನ್ನು ನಾನು ಬಂದ ಮೇಲೆ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ. ನಿಮ್ಮ ಹಾಸನಲ್ಲೂ ಇದ್ದಾರೆ. ಇನ್ನೂ ಕೂಡ ಕೊರತೆ ಇದೆ. ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ. ಈಗ 5,000 ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ. 5,000ಕ್ಕೆ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಪ್ರಶ್ನೆ ಅಲ್ಲ, ಹೇಗಿದ್ರು ಅಲ್ಲಿ ಇದಿದೆ 80% ಈ ವರ್ಷನೇ ನಾವು ಏನು ಅವ್ರನ್ನ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿ ಈಗ ನೋಟಿಫಿಕೇಶನ್ ಸಂಸ್ಥೆ ತನಿಖೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ರಿಸೈನ್ ಮಾಡಿ ತನಿಖೆ ಎತ್ತಿಸಿ ನಿರಪರಾಧಿಯಿಂದ ಪ್ರೂವ್ ಆದ್ಮೇಲೆ ಮತ್ತೆ ಬನ್ನಿ ಅಂತೇಳಿ ವಿಪಕ್ಷಗಳು ಡಿಮಾಂಡ್ ಮಾಡ್ತಾ ಇರೋದು. ಮಾಡಲಿ ತಗೊಳ್ಳಿ, ಇನ್ನೂ 4 ವರ್ಷ ಐತೆ, ಮಾಡ್ಕೊಂಡು ಕೂತ್ಕೊಳ್ಳಿ. ಕೆಲಸ ಇಲ್ಲ ಅವರಿಗೆ. ಅದಕ್ಕೆ ಈ ಕೆಲಸ ಮಾಡಿದ್ದಕ್ಕೆ 67ಕ್ಕೆ ಬಂದು ಕೂತ್ಕೊಂಡಿದ್ದು. ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡಾರೆ. ಅದ್ರ ಬಗ್ಗೆ ನಾನು ಹೇಳೋಕ್ಕೋಲ್ಲ, ಯಾಕಂದರೆ ಲೆಕ್ಕ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲ, ಇಲ್ಲೇ ನೀವಿರೋದ್ರಿಂದ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸಿಗೆ ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾನೂನಿದೆ, ಕಾನೂನು ರೀತಿಯಲ್ಲಿ ಆಗಲಿ, ಕಾನೂನಲ್ಲಿ ಒಳ್ಳೆ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದು ಬರ್ತಾರೆ ಅಂತ. ಸರ್ಕಾರಿ ಶಾಲಾ ಶಿಕ್ಷಕರು ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಅವ್ರ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿಸಂತ ಒಂದು ವ್ಯವಸ್ಥೆ ನೀವು ಆಂದೋಲನ ಯಾವಾಗಲೂ ಅಷ್ಟೇ. ದಟ್ ಇಸ್ ದ ರೈಟ್ ಆಫ್ ದ ಪೇರೆಂಟ್ಸ್. ಎಲ್ಲಿ ಅವರು ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಅವ್ರಿಗೆ ರೈಟ್ಸ್ ಇರುತ್ತೆ. ನಾವು ಒಳ್ಳೆ ವ್ಯವಸ್ಥೆ ಕೊಟ್ಟರೆ ಬರ್ತಾರ್ರಿ, ಅವರು ಬರ್ತಾರೆ. ಅವ್ರಿಗೆ ಮನೆ ಅಲ್ಲಲ್ಲ, ಇನ್ನೂ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ ನಾವು ಯಾಕೆ ಈಗ ಮೊಟ್ಟೆ ಕೊಡೋದು ಏನಂತ ಇದೆಲ್ಲ ದೇರ್ ಆಲ್. ಬಂಗಾರಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ಬೇಕು. ಮಂಜು ಅವರು ಬಂಗಾರಪ್ಪ ಅವರು ಶಿಷ್ಯಂದ್ರು. ಅವ್ರು ಕರೆದಿರೋದಕ್ಕೆ ಬಂಗಾರಪ್ಪ ಅವರು ಮಗನ ಕರಿತೀನಿ ಅಂದದ್ದು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ? ಬಂಗಾರಪ್ಪ ಅವರು 32-33 ವರ್ಷದ ಹಿಂದೆ ಮಕ್ಕಳು ಶಾಲೆಗೆ ಬರ್ತಾ ಇರಲಿಲ್ಲ. ಯಾವ ಮಕ್ಕಳು ಶಾಲೆಗೆ ಬರ್ತಾರೆ ಅವರಿಗೆ ನೆನಪಿದೆಯಾ? ₹1 ಸ್ಟೈಫಂಡ್ ಕೊಡೋರು. ಆವಾಗಿಂದ ಮಕ್ಕಳ ಸಂಖ್ಯೆ ಶಾಲೆಗೆ ಬರೋದು. ಇಂಥ ಯೋಜನೆಗಳನ್ನು ಕೊಡಬೇಕು. ಮೊಟ್ಟೆ ಕೊಟ್ಟ ತಕ್ಷಣ ಏನು ಅವ್ರು ಬಡವರು ಅವ್ರ ಮನೇಲಿ ಇಲ್ವಾ? ಅಲ್ಲ, ಮನೆಯಲ್ಲಿ ಕೊಡಲ್ಲ ಒಂದು ಭಾಗ. ಆದರೆ ಇಲ್ಲೂ ಬಂದು ಸೇಮ್ ಊಟ ಸಿಗುತ್ತೆ. ನೀವು ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಮತ್ತು ಬೆಳಗ್ಗೆ ಹಾಲು ಕೊಡ್ತೀವಿ, ಬೆಳಗ್ಗೆ ರಾಗಿ ಮಾಲ್ಟ್ ಕೊಡ್ತೀವಿ. ಇದೆಲ್ಲ ಕೊಡೋದ್ರಿಂದ ದಯವಿಟ್ಟು ಈ ಅವಕಾಶಗಳನ್ನು ಕಳ್ಕೊಳ್ಬೇಡಿ ಅಂತ. ಪ್ರೈವೇಟ್ ಆದರೆ ಹೋಗೋದಿಲ್ಲ ಅಲ್ಲ. ಆ್ಯಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದೇ ದಿವಸ ಅಲ್ಲ. ಶಾಲಾ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಬಗ್ಗೆ ಸರ್ಕಾರ ಕೆಲವೊಂದು ಶಾಲಾ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಆಗಿ ಡೆತ್ ಆಗ್ತದೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಲಾಸ್ಟ್ ವೀಕ್ ಒಂದಾಗಿದೆ. ಇದ್ರ ಬಗ್ಗೆ ಸರ್ಕಾರ ಏನಾದ್ರು ಗಮನಿಸ್ತಾ ಇದೆಯಾ? ನೋಡಿ, ಅದು ವಿಚಾರಗಳನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಏನಾದರೂ ಒಂದು ಮಗು ಡೆತ್ ಆದಾಗ ಏನು ರೀಸನ್ ಅಂದು ಅದು ನನ್ನ ಇಲಾಖೆದು ತಪ್ಪಾದರೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ಮಾಡಬೇಕಾಗುತ್ತೆ. ಅಲ್ಲ, ಅದೇ ಹೇಳ್ತಾ ಇರೋದು. ಒಂದೇ ಸತಿಗೆ ನಾನು ಅದನ್ನ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದು ಸರಿ ಆಗೋದಿಲ್ಲ. ಅದನ್ನು ವಿಚಾರಗಳನ್ನ ನನಗೆ ಗೊತ್ತಿದ್ದರೆ ನಾನು ಅದನ್ನು ರಿಯಾಕ್ಟ್ ಮಾಡ್ಬೋದು. ಮೊನ್ನೆ ಯಾದಗಿರಿಗೆ ಹೋದಾಗಲೂ ಕೂಡ ಒಂದು ಮಗು
ಬೇರೆ ಏನೋ ಕಾರಣದಿಂದ. ಆಮೇಲೆ ಗೊತ್ತಾಯಿತು ಬೇರೆ ಕಾರಣ ಇತ್ತು ಅಂಥೇಳಿ. ಯಾಕೆಂದರೆ ನಮ್ಮ ಇಲಾಖೆಯಿಂದ ಏನಾದ್ರು ತಪ್ಪುಗಳಾಗಿ ಏನಾದ್ರು ಇದ್ದಾಗ ಅದನ್ನ ಸರಿ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ. ಆ ಥರ ಅನಾಹುತಗಳು ಆಗಬಾರ್ದು. ಸ್ಕಾಲರ್ಶಿಪ್ಪು ನನ್ನ ಇದರೊಳಗೆ ಬರಲ್ಲ, ಅದು ಬೇರೆ ಇಲಾಖೆಯಿಂದ ನಮಗೆ ಬರ್ತಕ್ಕಂಥದ್ದು. ಈ ಗ್ಯಾರಂಟಿ ಕೊಟ್ಟಿದ್ದು ನಿಮಗೆ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಬರುತ್ತೆ ಗೊತ್ತಾ? ಲೆಕ್ಕ ಕೊಡಲ್ಲ. ಒಂದು ನಿಮಿಷ ರೀ, ನೀವು ಎಲ್ಲೊಂದು ಎಲ್ಲ ಭಾಗನೂ ಅಲ್ಲಲ್ಲ. ಒಂದು ನಿಮಿಷ ಹೇಳಿ. ಈಗ ಮೂರು ತಿಂಗಳಲ್ಲ, ಈಗ ಮತ್ತೆ ರಿಲೀಸ್ ಆಗ್ತಾರೆ. ಗೆಸ್ಟ್ ಟೀಚರ್ಸಿಗೆ ನಾನು ದುಡ್ಡು ಕೊಡೋದಕ್ಕೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಮಂಡೇ ನಾನು ಆರ್ಡರ್ ಮಾಡಿದೆ ಅದನ್ನ. ಗೆಸ್ಟ್ ಟೀಚರ್ಸ್ ನಾವು ತೊಗೊಂಡಿದ್ದೀವಲ್ಲ, ಅಲ್ಲ ಮೂರು ತಿಂಗಳು ಕೊಟ್ಟಿರಲಿಲ್ಲ ನಾನು. ಮೊನ್ನೆ ಕೂತ್ಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ ಅಲ್ಲ ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ಯಾವಾಗಲೂ ಲೇಟಾಗಿ ತೊಗೊಳ್ಳೋದು ಗೆಸ್ಟ್ ಟೀಚರ್ನ, ಈ ಟೈಮಲ್ಲಿ ತೊಗೊಳ್ಳೋರು. ನಾನು ಫಸ್ಟೇ ತೊಗೊಂಡ್ಬಿಟ್ಟೆ. ಅದನ್ನು ಈಗ ತೊಗೊಂಡು ಮೊನ್ನೆ ಮಾಡಿ ಎಲ್ಲರಿಗೂ ಬಿಡುಗಡೆ ಮಾಡಿದೆ. ಆಮೇಲೆ ಮುಂದಿನ ದಿನದಲ್ಲಿ ಅವ್ರಿಗೆ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥನೂ ಆಸೆ ಇದೆ. ನೋಡೋಣ, ಆದರೆ ಮಾಡೋಣ.